ಹಾ ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು. ನಡೆಯಿರಿ. ಸ್ವಾಮಿ. ದೇವಿ, ಸ್ವಾಮಿ, ಅದೃಷ್ಟವಿದ್ದರೆ, ಕಾಶಿ ವಿಶ್ವನಾಥನ ಕೃಪೆ ಇದ್ದರೆ ಮತ್ತೆ ಸಂಧಿಸೋಣ ದೇವಿ. ಸ್ವಾಮಿ. ಹರಿಶ್ಚಂದ್ರ, ಮಹಾತ್ಮ, ಈ ಧನವನ್ನು ದಕ್ಷಿಣೆಯ ಧನಕ್ಕೆ ಸಂದಾಯ ಮಾಡಿಕೊ. ಉಳಿದದ್ದನ್ನು ಆದಷ್ಟು ಶೀಘ್ರವೇ ಕೊಡುತ್ತೇನೆ. ಯಾವ ಧನ, ಯಾವ ಸಂದಾಯ? ಮಹಾತ್ಮ, ಹೀಗೇಕೆ ಹೇಳುತ್ತಿರುವೆ? ಓಹ್, ಇದೋ ನಾನು ನಿನ್ನ ಹಿಂದೆ 1 ತಿಂಗಳ ಕಾಲ ಹಸಿವು ನೀರಡಿಕೆಯಿಂದ ಕಾಡು ಮೇಡುಗಳಲ್ಲಿ ಅಲೆದದ್ದು ಹುಡುಗಾಟಕ್ಕೆಂದುಕೊಂಡೆಯಾ? ಇದು ನನ್ನ ಭತ್ಯಕ್ಕೆ ಸರಿಹೋಯಿತು. ಗುರುಗಳ ದಕ್ಷಿಣೆಗೆ ಯೋಚನೆ ಮಾಡು. ಸಮಯ ಸರಿದು ಹೋಗುತ್ತಿದೆ. ವಿಶ್ವನಾಥ, ಇದೆಂತಹ ಪರೀಕ್ಷೆ ವಿಶ್ವನಾಥ. ಹಾ, ನಡಿ.
ಧರ್ಮದ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳು, ಸಂಕಟದ ಉರಿಬೆಂಕಿ, ಹಸಿವು, ದಾಹ, ಚಳಿ ಬಿಸಿಲುಗಳ ಅಗ್ನಿ ಪರೀಕ್ಷೆ. ಇದನ್ನೆಲ್ಲ ದಾಟಿ ನಿಂತರೆ ಗೆಲುವಿನ ಉತ್ತುಂಗ ಶಿಖರ, ಸೋತರೆ ತಳಕಾಣದ ಆಳವಾದ ಪಾತಾಳ. ಸತ್ಯಕ್ಕಾಗಿ ಅಗಲಿ ಹರಿಶ್ಚಂದ್ರ ಚಂದ್ರಮತಿಯರು ಬೇರೆ ಬೇರೆ ಆದರು. ಅದೇ ಸತ್ಯದ ಬಲದಿಂದಲೇ ಮತ್ತೆ ಒಂದುಗೂಡಬೇಕು. ನಿಜ ಸ್ವಾಮಿ, ಅಂಥ ಸಂದರ್ಭವು ನಮ್ಮ ಬದುಕಿನಲ್ಲಿ ಎಂದಿಗೂ ಬರದಿರಲಿ ಎಂದು ನಿತ್ಯ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಆಸೆಯೂ ಅದೇ ದೇವಿ. ನಾವು ನಂಬಿದ ದೈವ ನಮ್ಮ ಈ ಆಸೆಯನ್ನು ಆಗ ಮಾಡಿಸಬೇಕು. ದೀರ್ಘ ಸುಮಂಗಲಿ ಭವ. ಊರ್ಮಿಳೆ, ನಿನ್ನ ಸಹೋದರಿ ಸೀತೆ ನಿತ್ಯವೂ ಹೂಮಾಲೆಯನ್ನು ಕಟ್ಟಿ ತರುತ್ತಾಳೆ ಎಂದು ಅಕ್ಕ ಕೌಸಲ್ಯಾದೇವಿ ಹೇಳಿದಳು. ಈಗ ನೀನು ತಂದೆಯಲ್ಲ? ಹೌದು ಮಾತೆ, ಸೀತೆಯನ್ನು ಕಂಡು ನನಗೂ ಹಾಗೆ ಮಾಡಬೇಕೆನಿಸಿತು. ಮಿಥಿಲೆಯಲ್ಲಿಯೂ ನಿತ್ಯ ನಾವು ಸಹೋದರಿಯರೆಲ್ಲರೂ ಒಟ್ಟಿಗೆ ಹೂಮಾಲೆಯನ್ನು ಕಟ್ಟುತ್ತಿದ್ದೆವು. ಒಳ್ಳೆಯ ಸಂಸ್ಕಾರದಿಂದ ಬಂದ ನಿಮಗೆ ನಾನು ಯಾವ ಉಪದೇಶವನ್ನು ಮಾಡುವ ಅಗತ್ಯವೂ ಇಲ್ಲ. ಹಿರಿಯರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳದೆ ನಡೆಯುವುದು ಒಳ್ಳೆಯ ವಿಷಯ. ಆದರೆ ಮಾತೆ, ನನ್ನಿಂದಲೂ ನಿಮ್ಮ ಮನಸ್ಸಿಗೆ ಬೇಸರವಾಗಬಾರದೆಂದು ನನ್ನ ಆಸೆ. ನನ್ನಿಂದಲೂ ಎಂದರೆ ಇನ್ಯಾರಿಂದ ಬೇಸರ? ಊರ್ಮಿಳೆ, ನಿನ್ನ ಮಾತಿನ ಅರ್ಥವೇನು? ಈ ನಿಮ್ಮ ನಗುಮುಖದ ಹಿಂದೆ ಇರೋ ನೋವು ನನಗೆ ಅರ್ಥವಾಗುವುದಿಲ್ಲವೇ? ಅಂದರೆ ನನಗೆ ನೋವಿದೆ ಎಂದು ನಿನಗೆ ಯಾರು ಹೇಳಿದರು? ಯಾರಾದರೂ ಏಕೆ ಹೇಳಬೇಕು? ನನಗೆ ಅರ್ಥವಾಗುತ್ತದೆ. ಇಂಥ ಆಲೋಚನೆಯಾದರೂ ನಿನಗೆ ಏಕೆ ಬಂತು ಊರ್ಮಿಳೆ? ನಿಜ ಹೇಳಬೇಕೆಂದರೆ ನನಗೆ ಇಲ್ಲಿ ಯಾವ ಕೊರತೆಯೂ ಇಲ್ಲ. ನಾನು ಸಂತೋಷವಾಗಿಯೇ ಇದ್ದೇನೆ. ಮಹಾರಾಜರು ಹಿರಿಯ ರಾಣಿಯರನ್ನು ಕಡೆಗಣಿಸಿ ಕಿರಿಯ ರಾಣಿಯ ಅರಮನೆಯಲ್ಲಿರುವುದು ನಮಗೆ ಕಾಣುವುದಿಲ್ಲವೇ? ಅದರಿಂದ ನಿಮಗೆ ನೋವಾಗದೇ ಇರುತ್ತದೆಯೇ? ಇಲ್ಲ ಊರ್ಮಿಳ, ನಾನು ಮಹಾರಾಜರ ಜೊತೆ ಪಟ್ಟ ಏರುವ ಹಿರಿಯ ರಾಣಿಯೂ ಅಲ್ಲ, ಚಿಕ್ಕ ವಯಸ್ಸಿನ ಅಕ್ಕರೆಯ ಕಿರಿಯ ರಾಣಿಯೂ ಅಲ್ಲ. ಪಾಲಿಗೆ ಬಂದದ್ದೇ ಪರಮ ಭಾಗ್ಯವೆಂದು ಸಮಾಧಾನದಿಂದ ಬದುಕುವುದನ್ನು ಮೊದಲಿನಿಂದಲೂ ಅಭ್ಯಾಸ ಮಾಡಿಕೊಂಡಿದ್ದೇನೆ. ನಿಮ್ಮ ಶಾಂತಿ ಸಮಾಧಾನವನ್ನು ಕಂಡು ನನಗೆ ಅಚ್ಚರಿಯಾಗುತ್ತಿದೆ. ಅಚ್ಚರಿ ಪಡುವಂಥದ್ದೇನಿದೆ ಊರ್ಮಿಳೆ? ಇದು ಅನಿವಾರ್ಯ. ದೊರೆಯಲಾಗದ ಭಾಗ್ಯವನ್ನು ನೆನೆದು ಕೊರಗುವುದರಿಂದ ಏನು ಪ್ರಯೋಜನ? ಎಲ್ಲರಿಗೂ ನಿಮ್ಮಂತೆಯೇ ಸಮಾಧಾನವನ್ನು ಬೆಳೆಸಿಕೊಳ್ಳಲು ಸಾಧ್ಯವೇ? ಕೌಸಲ್ಯ ಮಾತೆಯವರಿಗೆ ಒಂದು ರೀತಿ ವೈರಾಗ್ಯವೇ ಬಂದುಬಿಟ್ಟಿದೆ. ಪಾಪ, ಅವಳ ಸ್ಥಿತಿ ನನಗಿಂತ ಶೋಚನೀಯ. ಹಿರಿಯ ರಾಣಿ
ಹಿರಿಯ ನೋವಿಗೆ ತುತ್ತಾದಳು. ತಪ್ಪು ತಿಳಿಯಬೇಡಿ ಮಾತೆ. ಹಿರಿಯ ರಾಣಿಯರಾದ ನೀವು ನಿಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ ಹಾಗೆ ನಿಮ್ಮ ಪತಿಗೆ ಅವರ ಕರ್ತವ್ಯದ ಬಗ್ಗೆ ಆಗಾಗ ಎಚ್ಚರ ನೀಡಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೋ ಏನೋ. ತಪ್ಪು ಮಗಳೇ. ಧರೆಯನ್ನಾಳುವ ದೊರೆಗೆ ಬುದ್ಧಿ ಹೇಳುವ ಉದ್ದಟತನ ತೋರುವುದು ಕುಲಸ್ತ್ರೀಯ ಲಕ್ಷಣವಲ್ಲ. ಹಾಗಾದರೆ ದೊರೆಗಳಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಗಮನವಿರಬೇಕಲ್ಲವೇ? ಬೇಡ ಊರ್ಮಿಳೆ, ಬೇಡ. ಅಂತಹ ಅವಿಧೇಯತೆ ನನಗೂ ಬೇಡ, ನೀನು ಬೆಳೆಸಿಕೊಳ್ಳಬೇಡ. ನನ್ನನ್ನು ಕ್ಷಮಿಸಿ ಮಾತೆ. ನಾನು ಚಿಕ್ಕವಳಾಗಿ ಹೀಗೆ ಮಾತನಾಡಬಾರದಿತ್ತು. ನನ್ನ ಮೇಲಿನ ಅಕ್ಕರೆ ನಿನ್ನನ್ನು ಹೀಗೆ ಮಾತನಾಡಿಸಿತು. ನಿನ್ನ ತಪ್ಪಿಲ್ಲ. ಆದರೆ ಕೌಸಲ್ಯಾದೇವಿಗೆ ನನ್ನಷ್ಟು ಶಾಂತಿ ತಂದುಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕೂ ಕಾರಣಗಳುಂಟು. ಕಾರಣಗಳೇ? ಹೌದು ಊರ್ಮಿಳೆ. ನಾವು ಇನ್ನೆಂದೂ ಕೈಕೇಯಿಯ ಅರಮನೆಗೆ ಹೋಗಲೇಬಾರದೆಂದು ನಿರ್ಧಾರ ಮಾಡಿದ ಆ ದಿನ ಈಗಲೂ ಮರೆತಿಲ್ಲ. ಮಹಾರಾಣಿ, ಸಖಿ, ಏನಿದೆಲ್ಲ? ಏನಾಯಿತು? ಕ್ಷಮಿಸಿ ಮಹಾರಾಣಿ, ನೀವು ಭೇಟಿ ಮಾಡಲು ಬರುತ್ತೀರಿ ಎಂಬ ಸಂದೇಶವನ್ನು ಕಿರಿಯ ರಾಣಿಯವರಿಗೆ ತಿಳಿಸಲಾಗಲಿಲ್ಲ. ಏಕೆ ತಿಳಿಸಲಾಗಲಿಲ್ಲ? ನಿನ್ನ ಮುಖದ ಗಾಯ ಹೇಗಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಲು ನಾನು ಕಿರಿಯ ರಾಣಿಯವರ ಅಂತಃಪುರದ ಒಳಗೆ ಹೆಜ್ಜೆ ಇರಿಸಿದೆ. ಅಷ್ಟರಲ್ಲಿ ಕಾಪಾಡಿ 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 ಕಾಪಾಡಿ. ಸಖಿ, ಯಾರಿಂದ ಆ ಗಿಳಿಗಳಿಗೆ ಕೆಟ್ಟ ಪಾಠವಾಗಿದೆಯಂತೆ? ಅದು ಮಹಾರಾಣಿ. ಏನೆಂದು ಧೈರ್ಯವಾಗಿ ಹೇಳು ಸಖಿ. ನೀನು ನನ್ನ ಸಖಿ. ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಹೊಣೆ. ಹೇಳು, ಯಾರು ಆ ರೀತಿ ಪಳಗಿಸಿದರಂತೆ? ಕಿರಿಯ ರಾಣಿಯವರ ಆಪ್ತದಾಸ್ಯರು ಹಾಗೆ ಮಾಡಿದ್ದಾರಂತೆ. ಆಯ್ತು, ನೀನಿನ್ನು ಹೋಗು. ಮೊದಲು ವೈದ್ಯರನ್ನು ಕಂಡು ಚಿಕಿತ್ಸೆ ಮಾಡಿಸಿಕೊ. ಇನ್ನೆಂದು ನೀವು ಕೈಕೇಯಿಯ ಅಂತಃಪುರದತ್ತ ಹೋಗುವುದು ಬೇಡ. ಆಗಲಿ ಮಹಾರಾಣಿ. ಸುಮಿತ್ರೆ, ಕೇವಲ ಸಖಿಯರಿಂದ ಇಂಥ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ? ಸದ್ಯ ಮೊದಲೇ ತಿಳಿದದ್ದು ಒಳ್ಳೆಯದೇ ಆಯಿತು. ಗಿಳಿಗಳಿಂದ ಕಚ್ಚಿಸಿಕೊಳ್ಳಲು ನಾವು ಅವಳ ಅಂತಃಪುರಕ್ಕೆ ಹೋಗಬೇಕೆ? ನಾವಲ್ಲಿಗೆ ಬರಬಾರದೆಂದೇ ಈ ಹಂಚಿಕೆ. ಅವಳಿಗೆ ನಮ್ಮ ಸ್ನೇಹ ಬೇಕಾಗಿಲ್ಲ, ಮಹಾರಾಜರ ಪ್ರೇಮ ಮಾತ್ರ ಬೇಕು. ಸುಮಿತ್ರೆ, ನನಗೆ ನೀನು, ನಿನಗೆ ನಾನು. ಅವಳ ಸ್ನೇಹದಿಂದ ನಮಗೇನೂ ಆಗಬೇಕಿಲ್ಲ. ಇನ್ನು ಮುಂದೆ ನಾವು ಅವಳ ಅಂತಃಪುರಕ್ಕೆ ಹೋಗುವುದೇ ಬೇಡ. ನೀನೇ ಹೇಳು ಊರ್ಮಿಳೆ, ನಾವು ಅವಳಿಗೆ ಯಾವ ಅನ್ಯಾಯವನ್ನು ಮಾಡಿದ್ದೆವು? ಯಾವ ಕೇಡನ್ನು ಮಾಡಿದ್ದೆವು? ಎಂದಾದರೂ ಅವಳನ್ನು ಕಡೆಗಣಿಸಿ ನುಡಿದಿದ್ದೇವೆ? ಎಂದಾದರೂ ಅಪಮಾನಿಸಿದ್ದೇವೆ? ನಮಗೆ ಅನ್ಯಾಯವಾದರೂ ಸಹಿಸಿಕೊಂಡು ನಮ್ಮ ಪತಿಯ ಮಡದಿಯಲ್ಲವೇ, ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕಲ್ಲವೇ ಎಂದು ಅವಳ ಬಾಗಿಲಿಗೆ ಹೋದರೆ ಇಂತಹ ಸ್ವಾಗತ? ನಮ್ಮ ಬಗ್ಗೆ ಅವಳ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಎಂದು ಇದರಿಂದ ಅರ್ಥವಾಗುವುದಿಲ್ಲವೇ?
ನಿಜ ಮಾತೆ. ಆದರೆ ಈ ಪ್ರಸಂಗವನ್ನು ನೀವು ಮಹಾರಾಜರ ಗಮನಕ್ಕೆ ತರಬೇಕಾಗಿತ್ತು. ತಪ್ಪು ಊರ್ಮಿಳೆ, ಅದು ಕೂಡದು. ನಮ್ಮ ಪತಿ ನಮ್ಮನ್ನು ಅಷ್ಟೊಂದು ಪ್ರೀತಿಸದಿದ್ದರು ನಮ್ಮನ್ನು ಎಂದೂ ಅಗೌರವಿಸಿಲ್ಲ. ನಮ್ಮ ಸ್ಥಾನಮಾನಗಳಿಗೆ ಎಂದೂ ಯಾವ ಕುಂದು ಬರಲು ಬಿಟ್ಟಿಲ್ಲ. ಈ ವಿಷಯ ತಿಳಿದರೆ ಸಾಮಾನ್ಯನಂತೆ ತನ್ನ ಅರಮನೆಯು ಸವತಿಯರ ಘರ್ಷಣೆಯ ಗೂಡಾಯಿತು ಎಂದು ನೊಂದುಕೊಳ್ಳುತ್ತಾರೆ. ಮಾತೆ, ನಿಮ್ಮ ಸಹನೆ, ಪತಿಯ ಮನಸ್ಸಿಗೆ ನೋವಾಗಬಾರದೆಂಬ ನಿಮ್ಮ ಭಾವನೆ ಅಪೂರ್ವ. ನಾನು ಹೃದಯಪೂರ್ವಕವಾಗಿ ಹೇಳುತ್ತೇನೆ, ನನಗೆ ಕೈಕೇಯಿಯ ಬಗ್ಗೆ ದ್ವೇಷವಿಲ್ಲ. ನಮ್ಮ ಸುಖ ಸಂತೋಷಗಳನ್ನೆಲ್ಲ ಕಿತ್ತುಕೊಂಡಳಲ್ಲ ಎಂಬ ಅಸಮಾಧಾನವಿಲ್ಲ. ಅವರವರ ಭಾಗ್ಯಕ್ಕೆ ಬಂದದ್ದು ಅವರದು ಅಷ್ಟೇ. ಮಾತೆ, ನಿಮ್ಮನ್ನು ಮಾತಾಮಾಯಿಯಾಗಿ ಪಡೆದದ್ದು ನನ್ನ ಅದೃಷ್ಟ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಊರ್ಮಿಳೆ, ನಾನೇಕೆ ಚಿಂತೆ ಪಡಲಿ? ಅಶ್ವಿನಿ ದೇವತೆಗಳಂಥ ತೇಜಸ್ವಿಯಾದ ಗುಣವಂತರಾದ ಪುತ್ರರಿದ್ದಾರೆ. ನಿನ್ನಂಥ ಶ್ರುತಕೀರ್ತಿಯಂತಹ ಅಕ್ಕರೆಯ ಅಮೃತ ಸೂಸುವ ಸೊಸೆಯರಿದ್ದೀರಿ. ನನಗಿನ್ನೇನು ಕೊರತೆ? ಮಾತೆಯರೆಲ್ಲರೂ ಎಲ್ಲ ಸಮರಸದಲ್ಲಿ ಬೆರೆಯದಿದ್ದರೂ ಪುತ್ರರು ಮಾತ್ರ ಸೋದರ ವಾತ್ಸಲ್ಯದಲ್ಲಿ ಹೂವು ಗಂಧದಂತೆ ಬೆರೆತು ಹೋಗಿದ್ದಾರೆ. ಅದಕ್ಕಿಂತ ಬೇರೆ ಸಂತೋಷ ಇನ್ನಾವುದಿದೆ? ನೋಡಿದೆಯಾ, ಸಂತೋಷ ಪಡುವ ಕಾರಣಗಳಿರುವಾಗ ದುಃಖ ಕೊಡುವ ಕಾರಣಗಳನ್ನು ಮರೆಯುವುದೇ ಜಾಣತನವಲ್ಲವೇ? ಹೌದು ಮಾತೆ, ನಿಮ್ಮ ಮಾತು ಸರಿ. ಆದರೂ ಸಹ ನಿಮ್ಮ ಮನಃಶಾಂತಿಗಾಗಿ ನಾನು ನಿತ್ಯವೂ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡು ಊರ್ಮಿಳೆ. ಈಗ ನಮ್ಮೆಲ್ಲರಿಗೂ ಬೇಕಾಗಿರುವುದು ಮನಃಶಾಂತಿ. ಶಾಂತವಾದ ಮನಸ್ಸು ಸದಾ ಶುಭವನ್ನೇ ಕೋರುವುದು. ದೇವಿ, ಏನನ್ನು ಯೋಚಿಸುತ್ತಿರುವೆ? ಕ್ಷಮಿಸಿ ಸ್ವಾಮಿ, ಗಮನಿಸಲಿಲ್ಲ. ನಾನು ಬಂದರೂ ಗಮನಿಸಿದಂತೆ ಗಾಢವಾದ ಆಲೋಚನೆ ಏನು ದೇವಿ? ಹರಿಶ್ಚಂದ್ರ, ಚಂದ್ರಮತಿಯರ ಕತೆ ಬಗ್ಗೆ ಯೋಚಿಸುತ್ತಿದ್ದೆ ಸ್ವಾಮಿ. ಅದು ನಿನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಉಂಟು ಮಾಡಿದೆಯೇ? ಹೌದು ಸ್ವಾಮಿ. ತನ್ನ ಸತ್ಯವಾಕ್ಯ ಪರಿಪಾಲನೆಗಾಗಿ ಹರಿಶ್ಚಂದ್ರ ಮಹಾರಾಜರು ಪ್ರಾಣಪ್ರಿಯರಾದ ಪತ್ನಿ ಪುತ್ರರನ್ನೇ ದಾಸಿಯರಂತೆ ಮಾರಿಬಿಟ್ಟರು. ಚಂದ್ರಮತಿಯು ಕೂಡ ಕಿಂಚಿತ್ತೂ ಅಲುಕದೆ ಪತಿಯ ಧರ್ಮದಲ್ಲಿ ಸಮಭಾಗಿಯಾದಳು. ಎಂಥ ಅಪೂರ್ವ ದಂಪತಿಗಳು! ಹೌದು ದೇವಿ, ನಿಜವಾಗ್ಲೂ ಅವರು ಅಪರೂಪ ದಂಪತಿಗಳೇ. ಅದಕ್ಕೆ ಅಲ್ಲವೇ ಪತ್ನಿಯನ್ನು ಪತಿಯ ಸಹಧರ್ಮಚಾರಿಣಿ ಎಂದು ಹೇಳುವುದು? ಪತಿಯ ಧರ್ಮದ ದಾರಿಯಲ್ಲಿ ಸಮಭಾಗಿಯಾಗಿ ನಡೆಯಬೇಕೆಂಬುದು ನನಗೂ ಗೊತ್ತಿದೆ ಸ್ವಾಮಿ. ದೇವಿ, ಧರ್ಮವೆಂದರೆ ಬರೀ ಧರ್ಮವಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿಯೂ ಅವಳು ಸಹಭಾಗಿ. ಇಲ್ಲವಾದರೆ ಅದಕ್ಕಿಂತ ಮಿಗಿಲಾದ ಸಂಕಟ ಪರಿಸ್ಥಿತಿಗಳನ್ನು ಚಂದ್ರಮತಿ ದೇವಿ ಎದುರಿಸುತ್ತಿರಲಿಲ್ಲ. ಇನ್ನೂ ಮಿಗಿಲಾದ ಕಷ್ಟಗಳೇ? ಹೌದು ದೇವಿ.
ಪತ್ನಿ ಪುತ್ರರ ವಿಕ್ರಯದ ನಂತರ ಹರಿಶ್ಚಂದ್ರ ಮಹಾರಾಜರು ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ಅಪಾರವಾದ ದಕ್ಷಿಣೆಯ ಧನಕ್ಕಾಗಿ ತನ್ನನ್ನೇ ತಾನು ಮಾರಿಕೊಂಡರು. ಏನು, ಹರಿಶ್ಚಂದ್ರ ಮಹಾರಾಜರು ತಮ್ಮನ್ನೇ ತಾವು ಮಾರಿಕೊಂಡರೆ? ಹೌದು ದೇವಿ. ಸ್ಮಶಾನದ ಅಧಿಪತಿಯಾದ ವೀರಬಾಹುವಿನ ದಾಸನಾಗಿ ಸ್ಮಶಾನದ ಕಾವಲು ಕಾಯುವ ಕೆಲಸ ಅವರದಾಯಿತು. ಅಯ್ಯೋ, ಪಟ್ಟಾಭಿಷಿಕ್ತನಾದ ಮಹಾರಾಜನು ಸ್ಮಶಾನದ ಕಾವಲುಗಾರನೇ? ಕೇಳಲು ಸಂಕಟವಾಗುತ್ತದೆ ಸ್ವಾಮಿ. ಇಷ್ಟಕ್ಕೆ ಸಂಕಟವಾದರೆ ಇನ್ನು ಮುಂದಿನ ದುರ್ಘಟನೆಯನ್ನು ಕೇಳಿ ನೀನು ಇನ್ನೆಷ್ಟು ಸಂಕಟ ಪಡುತ್ತೀಯೋ ಏನು? ಸಂಕಟವಾಗುತ್ತದೆ ನಿಜ, ಆದರೆ ಅದನ್ನು ಕೇಳಿ ನನ್ನ ಮನಸ್ಸಿನ ಸ್ಥೈರ್ಯ ಹೆಚ್ಚುತ್ತದೆ, ಇನ್ನಷ್ಟು ಧರ್ಮನಿಷ್ಠೆ ಬೆಳೆಯುತ್ತದೆ. ಹೇಳಿ ಸ್ವಾಮಿ. ಹೇಳುತ್ತೇನೆ ದೇವಿ. ಹರಿಶ್ಚಂದ್ರ ಚಂದ್ರಮತಿಯರ ಪುತ್ರ, ಅಮಾಯಕ ಬಾಲಕ, ಲೋಹಿತಾಶ್ವ ಸರ್ಪಕಚ್ಚಿ ಮೃತನಾದ. ಚಂದ್ರಮತಿ ದೇವಿ ತನ್ನ ಪುತ್ರನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರ ಕಾವಲು ಕಾಯುತ್ತಿದ್ದ ಸ್ಮಶಾನಕ್ಕೆ ಬಂದರು. ಕಂದ, ಕಂದ, ಅಯ್ಯೋ ದೇವ್ರೆ, ದೇವ್ರೆ, ಅಯ್ಯೋ ಏನ್ ಮಾಡಲಿ, ನಾನು ಏನ್ ಮಾಡಲಿ? ಅಷ್ಟಲಕ್ಷ್ಮಿಯರಿಂದ ಅಷ್ಟೈಶ್ವರ್ಯದನುಗ್ರಹ ಪಡೆದ ಭಾಗ್ಯವಂತೆ, ಅಮಿತ ದಾನ ಧರ್ಮಗಳಲ್ಲಿ ಕಂಗೊಳಿಸುವ ಪುಣ್ಯವಂತೆ, ಅಮರೇಂದ್ರನ ಮೀರಿಸೋ ದೊರೆಯ ಅರ್ಧಾಂಗಿ ಸುಗುಣವಂತೆ, ಪಟ್ಟಮಹಿಷಿ ಚಂದ್ರಮತಿಯ ಭಾಗ್ಯವೆನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ, ಅರಸಿಯಾಗಿ ಮೆರೆದ ಸುಗುಣಿ. ಎಷ್ಟೊತ್ತೆ ಮಾಡ್ತೀಯಾ? ದಯವಿಟ್ಟು ತೊಳಿ. ಏನು ಮುಖ ನೋಡ್ತೀಯಾ? ಬೇಗ ತೊಳಿ. ಆಳಿನಂತೆ ತುಡಿವಳು, ಅಮಿತ ದಾನ ಧರ್ಮ ಮಾಡಿದಾಕೆ, ಅನ್ನಕ್ಕೆ
ಕಂದ ಅಯ್ಯೋ ದೇವ್ರೆ ದೇವ್ರೆ ಅಯ್ಯೋ ಏನ್ ಮಾಡಿ ನಾನು ಏನ್ ಮಾಡಲಿ ಕಂದ ಕಂದ ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ 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 ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ ಕಂದ ಎದ್ದೇಳು ಕಂದ ಅಯ್ಯೋ ಮಗು ಸತ್ತೋಗಿದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ಬೇಡ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ನಾನೇನು ಮಾಡಲಿಲ್ಲ ಇಲ್ಲ ಇಲ್ಲ ನನ್ನ ಮಾತು ಕೇಳಿ ಸ್ವಾಮಿ ನಾನೇನು ಮಾಡಲಿಲ್ಲ ಮಗು ಇದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಕದ್ದನ್ ಬಿಡಿ ನನ್ನ ಕದ್ದ ಕದ್ದ ನನ್ನ ಕದ್ದನ್ ಬಿಡಿ ನನ್ನ ಕದ್ದ ನೆಲದ ಮೇಲೆ ಅನಾಥನಂತೆ ಮಲಗಿಹನಿಂದು ನೆಲದ ಮೇಲೆ ಅನಾಥನಂತೆ ವಿಧಿಯ ಕುಹಕ ಕರುಣೆ ರಹಿತ ವಿಧಿಯ ಕುಹಕ ಕರುಣೆ ರಹಿತ ಎನಿತು ಭೀಕರ ಎನಿತು ಭೀಕರ ದೇವಿ ಸೀತೆ, ಇದೇನು ದೇವಿ, ದುಃಖಿಸುತ್ತಿರುವೆಯಾ? ಎಂಥ ಕಲ್ಲು ಮನಸ್ಸನ್ನು ಕರಗಿಸುವಂತಿರುವ ಈ ಕಥೆಯನ್ನು ಕೇಳಿ ದುಃಖವಾಗುವುದಿಲ್ಲವೇ? ಕಷ್ಟಗಳ ಉರಿ ಬೆಂಕಿಯಲ್ಲಿ ಬೇಯುತ್ತಿದ್ದರು ಸಹಿಸದ ವಿಧಿ ಚಂದ್ರಮತಿಯ ಪುತ್ರನಿಗೆ ದುರ್ಮರಣವನ್ನು ನೀಡಿಬಿಟ್ಟನಲ್ಲ ಎಂಬ ಸಂಕಟವಾಗುತ್ತಿದೆ. ನಿರಪರಾಧಿಗಳಿಗೆ ಇಂಥ ಶಿಕ್ಷೆಯೇ? ದೇವಿ, ನಿನ್ನ ಮನಸ್ಸು ಎಷ್ಟು ಕೋಮಲ. ಪರರ ನೋವುಗಳನ್ನು ಕಂಡು ಕರಗಿ ಕಣ್ಣೀರಾಗಿ ಹರಿದು ಬಿಡುತ್ತದೆ. ಸಜ್ಜನರ ಸಂಕಟಗಳನ್ನು ಕಂಡು ಸಾತ್ವಿಕರ ಹೃದಯ ಕರಗುವುದರಲ್ಲಿ ಅತಿಶಯವೇನಿದೆ? ಈಗ ನೀನು ವಿಶ್ರಾಂತಿ ಪಡೆ, ಉಳಿದ ಕಥೆಯನ್ನು ಆಮೇಲೆ ಕೇಳುವೆ ಅಂತ. ಸ್ವಾಮಿ, ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ದಕ್ಷಿಣೆಯ ಧನಕ್ಕಾಗಿ ಹರಿಶ್ಚಂದ್ರ ಮಹಾರಾಜರು ಎಷ್ಟು ಕಷ್ಟಪಡಬೇಕಾಯಿತು. ಪ್ರಾಣಪ್ರಿಯರಾದ ಪತ್ನಿಯನ್ನು, ಪುತ್ರನನ್ನು ಮಾರಿಕೊಂಡರು. ಕಡೆಗೆ ತಮ್ಮನ್ನೇ ತಾವು ಮಾರಿಕೊಂಡು ಸ್ಮಶಾನ ಕಾಯುವಂತ ದುಸ್ಥಿತಿಗೆ ಇಳಿದು ಬಿಟ್ಟರು. ಅವರ ಕಷ್ಟ ಪರಂಪರೆಗಳು ಅಲ್ಲಿಗೆ ಮುಗಿದವೋ ಅಥವಾ ಇನ್ನೂ ಸಂಕಟಗಳು ಪಡಬೇಕಾಯಿತು? ಅವರ ಕಷ್ಟ ಪರಂಪರೆಯೇ
ಇನ್ನು ಮುಗಿದಿರಲಿಲ್ಲ ಸೀತೆ. ಪುತ್ರ ಲೋಹಿತಾಶ್ವ ಒಂದು ದಿನ ದರ್ಬೆ ತರಲು ಕಾಡಿಗೆ ಹೋಗಿ ಸರ್ಪ ಕಚ್ಚಿ ಮೃತನಾದ. ಚಂದ್ರಮತಿಯು ಗೋಳನ್ನು ವರ್ಣಿಸುವಂತಿಲ್ಲ. ಪುತ್ರ ಶವ ಸಂಸ್ಕಾರಕ್ಕೆ ಗತಿಯಿಲ್ಲದ ಅವರನ್ನು ಆ ದಿನ ಮನೆಯ ಒಡತಿ ಕೆಲಸ ಮುಗಿಸಿಯೇ ಹೋಗಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಅದರಂತೆ ಚಂದ್ರಮತಿ ಕೆಲಸ ಮುಗಿಸಿ ಕಾಡಿನಲ್ಲಿ ಪುತ್ರ ಶವವನ್ನು ತಬ್ಬಿಕೊಂಡು ಗೋಳಾಡುತ್ತಿರುವಾಗ ರಾಜಭಟರು ಬಂದು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದು ಸೆರೆ ಹಿಡಿದರು. ಅಯ್ಯೋ, ಎಂತ ಅನ್ಯಾಯ! ಚಂದ್ರಮತಿ ಅಂತ ಸಾಧ್ವಿಯನ್ನು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದರೆ? ದುರದೃಷ್ಟ ಬೆನ್ ಹತ್ತಿದಾಗ ನಿಂತ ನೆಲವೇ ಕುಸಿಯುತ್ತದೆ ದೇವಿ. ಹಾಗಾದರೆ ರಾಜ ಚಂದ್ರಮತಿ ದೇವಿಗೆ ಅಪರಾಧಿ ಎಂದು ಶಿಕ್ಷೆ ವಿಧಿಸಿಬಿಟ್ಟರೆ? ಹೌದು ದೇವಿ, ಚಂದ್ರಮತಿ ದೇವಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಿದರು. ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ರಾಜಭಟರು ಅವರನ್ನು ವೀರಬಾಹುವಿಗೆ ವಹಿಸಿಕೊಟ್ಟರು. ವೀರಬಾಹು ಅವರನ್ನು ತನ್ನ ಸೇವಕನಾದ ಹರಿಶ್ಚಂದ್ರರಿಗೆ ಒಪ್ಪಿಸಿ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸಿದ. ಸ್ವಾಮಿ, ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರೇ ತಮ್ಮ ಧರ್ಮಪತ್ನಿಯ ಶಿರಚ್ಛೇದನ ಮಾಡುವ ಪರಿಸ್ಥಿತಿ ಬಂದು ಬಿಟ್ಟಿತ್ತೆ. ಹೌದು ದೇವಿ, ಶಿಶು ಹತ್ಯೆಗೆ ಮರಣದಂಡನೆಯೇ ಸೂಕ್ತ ಶಿಕ್ಷೆಯಲ್ಲವೇ? ನನ್ನ ಮನಸ್ಸು ತಳಮಳಿಸುತ್ತಿದೆ ಸ್ವಾಮಿ. ಹರಿಶ್ಚಂದ್ರ ಮಹಾರಾಜರು ಆ ಕರ್ಣ ಜನಕನ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು? ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ, ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ. ಅಂತ್ಯವಾದೋ ಕಾಯಗಳಿಗೆ ರುದ್ರಭೂಮಿ ಕಾಯುತ್ತ. ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ. ಅಂತ್ಯವಾಗೋ ಕಾಯಗಳಿಗೆ ರುದ್ರಭೂಮಿ ಕಾಯುತ್ತ. ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ. ಭೂತ ಪ್ರೇತ ಪಿಶಾಚಿಗಳ ಕೇಕೆಯನ್ನು ಕೇಳುತ್ತ.
ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಬೇಕರ ಎಲ್ಲವೋ ಹರಿಬಲದಿಂದ ಗರ್ವಿತನಾದ ಅಲ್ಪ ಹೇ ರಾವಣನೊಂದಿಗೆ ಸ್ಪರ್ಧೆಯೇ ನಿನ್ನ ಈ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳ ಚಮತ್ಕಾರಕ್ಕೆ ಹೆದರಿ ಈ ರಾವಣನು ಓಡಿ ಹೋಗುವನೆಂದು ಭಾವಿಸಿದೆಯ ಎಲ್ಲವಾ ವಿವೇಕಿ ನನ್ನ ಪೂರ್ಣ ಪರಾಕ್ರಮವನ್ನು ಪ್ರಯೋಗಿಸಿ ನಿನ್ನನ್ನು ಧೂಳೀಪಟ ಮಾಡುವ ಮೊದಲು ನನಗೆ ಶರಣಾಗತನಾಗಿ ನಿನ್ನನ್ನು ರಕ್ಷಿಸಿಕೋ. ದಶಕಂಠ ರಾವಣ, ಬರೀ ಮಾತಿನಿಂದೇನೋ ಪ್ರಯೋಗಿಸಿ ನಿನ್ನ ಪೂರ್ಣ ಪರಾಕ್ರಮಗಳನ್ನು ಅದನ್ನು ಧ್ವಂಸಗೊಳಿಸಿ ನಿನ್ನ ಸೋಲಿಸಲೆಂದೇ ನಾನು ಸರ್ವಸಿದ್ಧನಾಗಿ ಬಂದಿದ್ದೇನೆ. ಮದಾಂಧ, ಈ ಅಪ್ರತಿಮ ಬಲವಂತ ದಶಕಂಠ ರಾವಣನೊಡನೆ ನಿನ್ನ ವೀರಾವೇಶವೇ ನಿನ್ನ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇನೆ. ನೋಡು ನನ್ನ ಬಲ. ಪ್ರಯೋಗಿಸು. ದಶಕಂಠ ರಾವಣ, ನಿನ್ನ ಮಾತಿನ ಬಲ ಮಿಗಿಲಾಯಿತೆ ಹೊರತು ನಿನ್ನ ಶಸ್ತ್ರಾಸ್ತ್ರಗಳ ಬಲ ಮುಗಿದು ಹೋಯಿತು. ನಿನ್ನೊಡನೆ ಶಸ್ತ್ರಾಸ್ತ್ರಗಳ ಆಟವಾಡುತ್ತಾ ಕಾಲಹರಣ ಮಾಡುವ ಇಷ್ಟವಿಲ್ಲ ನನಗೆ. ಈ ಅಗ್ನಿಯಾಸ್ತ್ರದಿಂದ ನಿನ್ನನ್ನು, ಈ ಯುದ್ಧವನ್ನು ಕೊನೆಗೊಳಿಸುತ್ತೇನೆ.
ವಿಭೀಷಣ ಕಂದ, ಇದೇನು ಮಾತೆ, ನಿಮ್ಮ ಮುಖದಲ್ಲಿ ಆತಂಕ ಮನೆ ಮಾಡಿದೆ. ಯಾವುದೋ ಭಯ ಕಾಡುತ್ತಿರುವಂತಿದೆ. ಕಾರಣವೇನು ಮಾತೆ? ವಿಭೀಷಣ, ನಾನೊಂದು ದುಸ್ವಪ್ನವನ್ನು ಕಂಡೆ. ನನ್ನ ಪ್ರಿಯ ಪುತ್ರ ರಾವಣ ಒಂದು ಅಗ್ನಿ ಪಂಜರದಲ್ಲಿ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ವಿಫಲ ಪ್ರಯತ್ನ ಪಡುತ್ತಿರುವುದನ್ನು ಕಂಡೆ. ಅವನಿಗೇನು ಆಪತ್ತು, ಯಾವ ಆತಂಕವೋ, ಎಂಥ ಅಪಾಯವೋ. ವಿಭೀಷಣ, ನೀನು ಕೂಡಲೇ ಹೋಗಿ ಅವನು ಎಲ್ಲೇ ಇದ್ರೂ ಕರೆದುಕೊಂಡು ಬಂದು ಬಿಡು. ಕ್ಷಮಿಸಿ ಮಾತೆ, ಯುದ್ಧದ ವಿಷಯದಲ್ಲಿ ಅಗ್ರಜ ನನ್ನ ಮಾತನ್ನು ಕೇಳುವುದಿಲ್ಲವೆಂದು ನಿಮಗೆ ಗೊತ್ತಿಲ್ಲವೇ? ವಿನಾಕಾರಣ ಸಮರ ಸನ್ನಾಹ ಬೇಡವೆಂದು ನಾನು ಮೊದಲೇ ಹೇಳಿದ್ದೆ. ಅವನು ಕೇಳಲಿಲ್ಲ. ನೀವಾದರೂ ತಡೆಯುತ್ತೀರಿ ಎಂದುಕೊಂಡಿದ್ದೆ. ಆದರೆ ನೀವು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಕಳಿಸಿಕೊಟ್ಟಿರಿ. ನನ್ನದು ತಪ್ಪಾಯಿತು ಎಂದು ಈಗ ಅನಿಸುತ್ತಿದೆ. ಬ್ರಹ್ಮನಿಂದ ಹೊರಪಡೆದು ಅಜೇಯನಾದ ರಾವಣನಿಗೆ ಸೋಲೆಂಬುದೇ ಇಲ್ಲ, ಗೆದ್ದೇ ಗೆಲ್ಲುತ್ತಾನೆ ಎಂದು ಪತಿಯಾದ ಆತ್ಮವಿಶ್ವಾಸ ಪಟ್ಟಿದ್ದು ತಪ್ಪಾಯಿತೇನೋ ಎಂದು ಈಗ ಅನಿಸುತ್ತಿದೆ. ಸ್ವಪ್ನ ಕಂಡ ಮೇಲೆ ರಾವಣನ ಪ್ರಾಣಕ್ಕೆ ಅಪಾಯವಾದರೆ ಗತಿ ಏನು ಎಂದು ಭಯವಾಗುತ್ತಿದೆ. ನನ್ನ ಸುಪುತ್ರನ ರಕ್ಷಣೆ ಹೇಗೆ ಕುಮಾರ? ಮಾತೆ, ಈಗ ಅಗ್ರಜನ ರಕ್ಷಿಸಬಲ್ಲವನು ಭಕ್ತವತ್ಸಲನಾದ ಆ ಶಂಕರನು ಮಾತ್ರ. ನಾವು ಈಗ ಆ ಪಾರ್ವತಿಪತಿಗೆ ಮೊರೆ ಹೋಗಬೇಕು. ನಿನ್ನ ಮಾತು ನಿಜ. ದಯಾಮಯನಾದ ಶಂಭುವನ್ನು ಪ್ರಾರ್ಥಿಸಿ ರಾವಣನ ಕ್ಷೇಮಕ್ಕೆ ಪ್ರಾರ್ಥನೆ ಮಾಡೋಣ. ಹಾಗೆ ಆಗಲಿ ಮಾತೆ, ಬನ್ನಿ. ಓಂ ನಮಃ ಶಿವಾಯ. 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 ಇಲ್ಲೇ ವೀರಭಾವಿನ ದಾಸ, ಇಲ್ಲಿ ಕೇಳು. ರಾಜಾಜ್ಞೆಯಂತೆ ನೀನು ಅಪರಾಧಿಯಾದ ಈ ಸ್ತ್ರೀಯ ಶಿರಚ್ಛೇದನ ಮಾಡಬೇಕು. ಇದೇನು ಹೇಳುತ್ತಿರುವಿರಿ? ಸ್ತ್ರೀಯರ ರಕ್ಷಣೆ ಮಾಡುತ್ತಾ ಪ್ರಜಾಪಾಲಕನೆಂದು ಖ್ಯಾತನಾಗಿದ್ದ ನಾನು ಓರ್ವ ಸ್ತ್ರೀಯ ವಧೆ ಮಾಡುವುದೇ? ಆಗದು, ನನ್ನಿಂದಾಗದು. ಇಷ್ಟಕ್ಕೂ ಈಕೆ ಅಂಥ ಅಪರಾಧವನ್ನಾದರೂ ಏನು ಮಾಡಿದ್ದಾಳೆ? ಅದೇನೇ ಆಗಲಿ, ಸ್ತ್ರೀ ವಧೆ ಮಾತ್ರ ನನ್ನಿಂದಾಗದು ಸ್ವಾಮಿ, ನನ್ನಿಂದಾಗದು. ಏ ದಾಸ, ನಾನು ನಿನ್ನ ಒಡೆಯ. ನನ್ನಾಜ್ಞೆಯಂತೆ ನಡೆಯುವುದು ನಿನ್ನ ಕರ್ತವ್ಯ, ಅದೇ ಧರ್ಮ. ನಾನು ತಮ್ಮ ದಾಸನೆಂಬುದು ನಿಜ. ಉಚ್ಚ ನೀಚವೆನ್ನದೆ ತಾವು ವಿಧಿಸಿದ ಎಲ್ಲ ಕಾರ್ಯಗಳನ್ನು ಪರಮನಿಷ್ಠೆಯಿಂದ ನಾನು ಮಾಡಿದ್ದೇನೆ. ಆದರೆ ದಯಮಾಡಿ ಸ್ತ್ರೀ ವಧೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ನನಗೆ ನೀಡಬೇಡಿ. ಏ ದಾಸ, ನನಗೆ ಧರ್ಮ ಬೋಧನೆಯನ್ನು ಮಾಡಲು ನೋಡಬೇಡ. ಅಪಾರವಾದ ಧನದ ರಾಶಿಯನ್ನು ಸುರಿದು ನಿನ್ನನ್ನು ಕೊಂಡುಕೊಂಡಿದ್ದೇನೆ. ನನ್ನ ದಾಸನಾದ ನೀನು ನನ್ನಾಜ್ಞೆಯನ್ನು ಮೀರುವುದು ಸ್ವಾಮಿದ್ರೋಹ. ನೀನು ನನ್ನಾಜ್ಞೆಯಂತೆ ಈ ಶಿಶು ಹಂತಿಕೆಯ ಕೊರಳನ್ನು ಕತ್ತರಿಸಲೇಬೇಕು. ತೆಗೆದುಕೋ, ತೆಗೆದುಕೋ.
ಭಟರೇ ನಡೆಯಿರಿ.